ಸ್ನೇಹಿತರೆ, ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತಂತೆ. ಆ ಆಲದ ಮರದಲ್ಲಿ ಒಂದು ಪುಟ್ಟ ಹಕ್ಕಿ ಸುಂದರವಾದ ಗೂಡು ಕಟ್ಕೊಂಡು ನೆಮ್ಮದಿಯಾಗಿತ್ತಂತೆ. ಒಂದಿನ ತುಂಬಾ ಜೋರಾದ ಗಾಳಿ ಮಳೆ ಬಂತಂತೆ. ಕಾಡಲ್ಲಿರುವಂತಹ ಪ್ರಾಣಿಗಳೆಲ್ಲನೂ ಕೂಡ ಆಶ್ರಯಕ್ಕಾಗಿ ಬಚ್ಚಿಟ್ಕೊಳ್ಳೋದಿಕ್ಕೆ ಹೋಯ್ತಂತೆ, ಓಡಾಡ್ತಿತ್ತಂತೆ. ಆಗ ಒಂದು ಕೋತಿ ತುಂಬಾ ಫುಲ್ಲು ನೆಂದೋಗಿದ್ಯಂತೆ. ನೆಂದೋಗಿ ಚಳಿಗೆ ತಡ್ಕೊಳಕ್ ಆಗದೆ ಬಂದು, ಚಳಿಗೆ ನಡುಕ್ತಾ ನಡುಕ್ತಾ ಬಂದು ಆ ಆಲದ ಮರದ ಕೆಳಗಡೆನೆ ಕುತ್ಕೊಳ್ಳುತ್ತಂತೆ. ಮೇಲೆ ಇದ್ದಂತಹ ಪಕ್ಷಿ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಮರಗಿ ಕೋತಿನ ಒಂದು ಮಾತು ಕೇಳ್ತಂತೆ. ಕೋತಿಯಣ್ಣ, ನಿನ್ಗೆ ಕೈಗಳಿವೆ, ಕಾಲುಗಳಿವೆ, ಮನುಷ್ಯರ ತರ ನಿನ್ಗೆ ತುಂಬಾ ಶಕ್ತಿ ಕೂಡ ಇದೆ. ನೀನು ಮುಂಚೆನೆ ನಿನಗೆ ಎಷ್ಟು ಬೇಕೋ ಅಷ್ಟು ಗೂಡ್ನ ಕಟ್ಕೋಬೋದಿತ್ತಲ್ವಾ? ಆಗ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿಂಗೆ, ಮಳೆಯಲ್ಲಿ ನೆನೆಯುವಂತ ಪರಿಸ್ಥಿತಿ. ನೀನು ಮುಂದಿನ ಸರಿ ಆದ್ರೂ ಮಳೆ ಬರೋದಕ್ಕಿಂತ ಮುಂಚೆನೆ ಒಂದು ಸುಂದರವಾದಂತಹ ಒಂದು ಮನೇನ ಕಟ್ಕೊ ನಿನ್ ರಕ್ಷಣೆಗಾಗಿ ಅಂತ ಹೇಳ್ತಂತೆ. ಆಗ ಈ ಕೋತಿಗೆ ತುಂಬಾ ಕೋಪ ಬಂದ್ಬಿಡುತ್ತಂತೆ. ಹಕ್ಕಿ ನೀಡಿದಂತಹ ಉಚಿತ ಸಲಹೆ ಕೋತಿಗೆ ತುಂಬಾನೇ ಕೋಪ ಬಂದ್ಬಿಡ್ತಂತೆ. ಮನ್ಸಲ್ಲೇ ಅನ್ಕೊಳ್ತಂತೆ ಕೋತಿ, ನೋಡ್ದ ಈ ಪುಟ್ಟ ಹಕ್ಕಿ ನನಗೇನೆ ಇಷ್ಟೆಲ್ಲ ಸಲಹೆ ಕೊಡ್ತಿದ್ಯಾ, ನನ್ಗೆ ಇಷ್ಟೆಲ್ಲ ಉಪದೇಶ ನೀಡ್ತಾ ಇದ್ಯಾ, ಇದಕ್ಕೆ ಎಷ್ಟೊಂದು ಧೈರ್ಯ ಅಂತ ಅನ್ಕೊಂಡು ತಕ್ಷಣನೇ ಆಲ್ದ ಮರ ಹತ್ತಿ ಆ ಒಂದು ಪಕ್ಷಿ ಕಟ್ಕೊಂಡಿದ್ದಂತಹ ಗೂಡನ್ನೆಲ್ಲವನು ರಪ ರಪ ಅಂತ ಕಿತ್ತು ಬಿಸಾಕಿ ನೆಲ ಸಮ ಮಾಡ್ತಂತೆ. ಆಗ ಪಕ್ಷಿ ಗಾಳಿಯಲ್ಲಿ ಹಾರ್ಕೊಂಡು ಗಾಳಿಯಲ್ಲಿ ಅನ್ಕೊಂತಂತೆ ಮನ್ಸಲ್ಲಿ, ನಾನು ಸುಮ್ನೆ ಈ ಮೂರ್ಖನಿಗೆ ಸಲಹೆ ಕೊಡೋದಿಕ್ ಹೋದೆ. ಈ ಒಂದು ಮೂರ್ಖನಿಗೆ ಸಲಹೆ ಕೊಟ್ಟು ನನ್ನ ಮನೇನ ಇವತ್ತು ನಾನೇ ನಾಶ ಮಾಡ್ಕೊಂಡೆ ಅಂತ. ನಾನ್ ಯಾಕೆ ಈ ಕತೆ ಹೇಳ್ದೆ ಅಂತಂದ್ರೆ, ಯಾರಿಗೆ ಬುದ್ಧಿ ಮಾತು ಮತ್ತೆ ಸಲಹೆ ಅಗತ್ಯ ಇರೋದಿಲ್ವೋ ಮತ್ತು ಯಾರು ಆ ಒಂದು ಸಲಹೆನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ವೋ ಅಂತವ್ರಿಗೆ ನಾವ್ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಸಲಹೆ ಕೊಡೋದಿಕ್ ಹೋಗ್ಬಾರ್ದು. ಒಂದು ಒಳ್ಳೆ ಸಲಹೆ ಕೂಡ ಯೋಗ್ಯತೆ ಇರೋರ್ಗೆ ಮಾತ್ರನೇ ತಲುಪುತ್ತೆ. ಒಂದು ವೇಳೆ ನಮಗ್ ಯಾರಾದ್ರೂ ಸಲಹೆ ಕೊಡೋದಿಕ್ಕೆ ಬಂದ್ರೆ ಆ ಒಂದು ಸಣ್ಣ ಪುಟ್ಟ ಸಲಹೆನ ಸ್ವೀಕರಿಸೋಣ. ಇಷ್ಟ ಆದ್ರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಅದೇ ಒಂದು ಸಲಹೆನ ನಮ್ಮ ದಾರಿಯಾಗಿ ತಗೊಳ್ಳೋಣ. ಏನಂತೀರಾ?